ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಕಥೆಯ ಹೆಸರು ಜಗತ್ತು ನಮ್ಮ ಪ್ರತಿಬಿಂಬ. ಒಮ್ಮೆ ಒಂದು ವಿಶಿಷ್ಟ ಮ್ಯೂಸಿಯಂ ಇತ್ತು. ಅಲ್ಲಿನ ಕೋಣೆಯೊಂದನ್ನು ಸಂಪೂರ್ಣವಾಗಿ ಅಜ್ಮೀರ್ ಕನ್ನಡಿಗಳಿಂದ ನಿರ್ಮಿಸಲಾಗಿತ್ತು. ಆ ಕೋಣೆಯಲ್ಲಿ ಎಲ್ಲ ಗೋಡೆಗಳು ಕಣ್ಣಿಗೆ ಕಾಣುವಂತೆ ಕನ್ನಡಿಗಳಿಂದ ತುಂಬಿದ್ದವು. ಒಂದು ದಿನ ಮ್ಯೂಸಿಯಂನ ಹಿಂದಿನ ಬಾಗಿಲ ಮೂಲಕ ಒಂದು ನಾಯಿ ಆ ಕೋಣೆಗೆ ಪ್ರವೇಶಿಸಿತು. ಆ ಕೋಣೆಯು ಸುತ್ತಲಿನ ಎಲ್ಲವನ್ನೂ ಸ್ಪಷ್ಟವಾಗಿ ಪ್ರತಿಬಿಂಬಿಸುತ್ತಿತ್ತು. ಆ ನಾಯಿಗೆ ತಾನೇ ಕಾಣಿಸುತ್ತಿದ್ದ ಪ್ರತಿಬಿಂಬಗಳು ಮತ್ತೊಂದು ನಾಯಿಯಂತೆ ಅನ್ನಿಸಿತು. ಅದು ಹೆದರಿ ಕೋಪಗೊಂಡು ಗರ್ಜಿಸಲು ಪ್ರಾರಂಭಿಸಿತು. ಪ್ರತಿಬಿಂಬಗಳು ಸಹ ಅದೇ ರೀತಿಯಲ್ಲಿ ಪ್ರತಿಕ್ರಿಯಿಸುತ್ತಿದ್ದವು. ನಾಯಿ ತನ್ನದೇ ಪ್ರತಿಬಿಂಬಗಳೊಂದಿಗೆ ಹೋರಾಡಿ ಕೊನೆಗೆ ಆಯಾಸದಿಂದ ಅಸ್ವಸ್ಥವಾಯಿತು. ಈ ಕಥೆಯ ನಿಜವಾದ ಅರ್ಥ: ನಮ್ಮ ಸುತ್ತಲೂ ಇರುವ ಎಲ್ಲವೂ ನಮ್ಮ ಯೋಚನೆಗಳ, ಭಾವನೆಗಳ ಮತ್ತು ನಡವಳಿಕೆಯ ಪ್ರತಿಬಿಂಬವಾಗಿದೆ. ನಾವು ಹೇಗಿರುತ್ತೇವೋ, ಜಗತ್ತು ನಮ್ಮೆಡೆಗೆ ಹಾಗೆಯೇ ಪ್ರತಿಕ್ರಿಯಿಸುತ್ತದೆ. ಆದ್ದರಿಂದ ನಾವು ಧೈರ್ಯವಂತರಾಗಿ, ಸದಾ ಪಾಸಿಟಿವ್ ಆಗಿರಬೇಕು. ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಕಥೆಗಳು ಬೇಕಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.